ಇವತ್ತು ಒಂದು ಕಡೆ ಈ ಗೃಹ ಮಂತ್ರಿಗಳು ಒಂದು ರೀತಿ ಉಡಾಫೆ ಹೇಳಿಕೆಗಳು. ಒಂದು ಕಡೆ ಅವ್ರು ಹೇಳ್ತಾರ ತಮಾಷಾ ಬಿಡ್ರಿ, ಇದು ಸಹಜ ಬಿಡ್ರಿ, ಇದು ಮಾಮೂಲಿ ಬಿಡ್ರಿ, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕ್ರೈಮ್ ಆದಂತ ಟೈಮಲ್ಲಿ, ಈ ರೀತಿ ಅನಾಹುತ ಆದಂತ ಟೈಮಲ್ಲಿ ಲಾ ಅಂಡ್ ಆರ್ಡರ್ ಕಾಪಾಡುವಂತ ಕೆಲಸ ಗೃಹ ಮಂತ್ರಿಗಳು ಮಾಡಬೇಕಾಯಿತು. ಟೋಟಲ್ ಆಗಿ ಗೃಹ ಮಂತ್ರಿಗಳು ಅಂತ ಫೇಲ್ಯೂರ್ ಆಗಿಬಿಟ್ಟಿದಾರ. ಜೊತೆಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರು ಏನೋ ಪವರ್ ಆಫ್ ಅಟರ್ನಿಯನ್ನು ಈ ಸಣ್ಣ ಕರಿಗೆ ಕೊಟ್ಟಂಗಿದಾರ, ಮರಿ ಕರಿಗೆಗೆ ಏನೋ ಅವ್ರು ಪವರ್ ಆಫ್ ಅಟರ್ನಿ ಕೊಟ್ಟಂಗಿದಾರ. ಆ ಗೃಹ ಇಲಾಖೆಯಲ್ಲಿ ಏನೇ ಆದ್ರೆ ಸಾಕು ಉತ್ತರ ಕೊಡೋದು ಈ ಸಣ್ಣ ಕರಿಗೆ ಅವರು. ಅಂದ್ರೆ ಯಾರು ಗೃಹ ಮಂತ್ರಿಗಳು? ಯಾರು ಏನು ಪರಮೇಶ್ವರ್ ಗೃಹ ಮಂತ್ರಿಗಳ, ಇಲ್ಲಿ ಸಣ್ಣ ಕರಿಗೆ ಅವರು ಗೃಹ ಮಂತ್ರಿಗಳ ಅನ್ನಂತ ಕೇಳಬೇಕಾಗುತ್ತೆ. ಅವ್ರು ಏನೇ ಆದ್ರೆ ಸಾಕು ಇರೋ ಬಂದು ಬೈಟ್ ಕೊಡ್ತಾ ಇರ್ತಾರ. ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ಪರಿಸ್ಥಿತಿ ಒಂದು ಕಡೆ ಇದು ಏನು ಜಾತಿ ಗಣತೆ ವಿಚಾರವಾಗಿ, ಈ ಜಾತಿ ಗಣತೆ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ, ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದ್ ರೀತಿ ತುತ್ತು ಬರುತ್ತೇನೋ, ಯಾವತ್ತು ಅವ್ರಿಗೆ ಭಯ ಪ್ರಾರಂಭ ಆಗುತ್ತೇನೋ, ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂತ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಜನಗಣತಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡಂತ ಕೆಲಸ ತಾವೇನು ಮಾಡ್ತಾ ಇದ್ರು. ಬಹುಶಃ ನನಗೆ ಅನಿಸ್ತೈತೆ, ನೀವು ಒಂದು ಸಮುದಾಯನ ಓಲೈಕೆ ಮಾಡಕ್ ಹೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂತಹ ಸಮುದಾಯಗಳಿಗೆ ಕೊಡಂತ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಮ್ದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ, ನಾವು ಮಾತಾಡಕ್ ಆಗ್ಲಿಲ್ಲ. ನಮ್ಮ ಶಕ್ತಿ ಇಲ್ಲಾರ್ದಂತ ಜನರು, ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ 40,000 ಕೋಟಿ ಹಣವನ್ನು ನೀವು ತಗೊಂಡ್ರಿ, ಆದ್ರೆ ಮಾತಾಡ್ತಾ ಇಲ್ಲ. ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊಂತ ಇದ್ರಿ. ಇದು ಏನು ನ್ಯಾಯ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮುದಾಯಗಳಿದ್ದಂತ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಿ? ಇವತ್ತು ಜನಗಣತಿ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂತ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಂಗಾಗುತ್ತೆ? ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಗೌರವ ಕೊಟ್ಟಂಗಾಗುತ್ತೆ? ನಮ್ಮ ಸಮುದಾಯಗಳು ಎಲ್ಲಾನು ಕಸ್ಕೊಂತ ಇದ್ರಿ. ಇವತ್ತು ನಾವು ಮಾತಾಡಕ್ ಆಗಿಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರಿಗೂ ಶೋಭೆ ತರಂತದಲ್ಲ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂತ ಗೊತ್ತಿದೆ. ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡೋ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂತ ಒಂದೊಂದು ರಕ್ತನಾಗ್ಲಿ ಸುರಕ್ಷಿತವಾಗ್ಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡಕ್ಕೆ ನಾವು ಒಪ್ಪೋದೇ ಇಲ್ಲ ಅನ್ನಂತ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.